ಎಲ್ಲರೂ ನಮಸ್ಕಾರ. ಈಗ ಈ ವೃಷಶರ್ಮನ ಕಡೆಗೆ ಶುಕ್ರಾಚಾರ್ಯರು ಬಂದು ಹೇಳ್ತಾರೆ, ಯಯಾತಿಯನ್ನು ನನ್ನ ಮಗಳ ಮದುವೆ ಆಗಕ್ಕೆದ್ದಾಳ ಅಂಥೇಳಿ ಭಾಳ ಸಂತೋಷ ಪಡ್ತಾನೆ. ಆದರೆ ಮಹಾರಾಜ, ನಿನ್ನ ಮಗಳು ದಾಸಿಯಾಗಿ ಅವಳ ಜೊತೆ ಹೋಗಬೇಕು ಅಂದ ಕೂಡಲೇ ರಾಜ ಎಷ್ಟು ಸರಿ ಹೇಳ್ಕೊಂಡ್ರೂ ಕೇಳೋದಿಲ್ಲ. ಕೊನೆಗೆ ಆ ಶರ್ಮಿಷ್ಠ ಇದ್ದಾಕಿ ಅವಳು ಇದನ್ನೆಲ್ಲ ಮಾತನ್ನು ಕೇಳ್ತಾಳಾಕಿ ಭಾಳ ಮನಸ್ಸಿಗೆ ನೋವಾಕೈತಿ. ನಾನು ಸ್ವಲ್ಪ ಮಾಡಿದೆ, ಸಣ್ಣ ತಪ್ಪನ್ನು ಮಾಡಿದ್ದಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಾಕತ್ತಾರೆ. ಇನ್ನು ಶುಕ್ರಾಚಾರ್ಯ ಹೋದರು ಅಂತಂದ್ರೆ ನನ್ನ ರಾಜ್ಯಕ್ಕೆ ಕಂಟಕ ಉಂಟಾಗಬಹುದು, ನನ್ನ ತಂದೆಗೂ ಏನಾದರೂ ತೊಂದರೆಗಳು ಬರ್ಬೋದು, ನನ್ನ ರಾಜ್ಯವನ್ನು ಕಾಪಾಡೋದು ನನ್ನ ಕರ್ತವ್ಯ ಐತಿ ಅಂತಂದು ಹೇಳಿ ಆಕೆ ತಯಾರಾಗಿಬಿಡ್ತಾಳೆ. ತನ್ನ ತಂದೆಗೆ ಹೇಳ್ತಾಳೆ, ಇಲ್ಲ, ನಾನು ದಾಸಿಯಾಗಿ ಹೋಗೋದಕ್ಕೆ ನಾನು ತಯಾರಿದ್ದೇನೆ, ಈ ಮದುವೆಯನ್ನು ನೀವು ಮಾಡಿಕೊಡ್ರಿ, ದೇವಯಾನಿ ಮದುವೆಯನ್ನು ನೀವು ಯಯಾತಿಯೊಂದಿಗೆ ಮಾಡಿಕೊಡ್ರಿ ಅಂತ ಹೇಳ್ತಾಳೆ. ರಾಜ ಭಾಳ ದುಃಖ ಆಗಿರ್ತೈತಿ. ಆದರೂ ಕೂಡ ಈ ಮಗಳ ಮಾತಿನಂತೆ ಮಗಳು ಹಠ ಹಿಡಿತಾಳೆ, ಇಲ್ಲ, ನನ್ನ ರಾಜ್ಯ ಉಳಿಬೇಕು, ಮೊದಲು ಮಾಡಿಕೊಡ್ರಿ ಅಂತ. ಮಹಾರಾಜ ಅತ್ಯಂತ ವಿಜೃಂಭಣೆಯಿಂದ ದೇವಯಾನಿಯ ಮದುವೆಯನ್ನು ಯಯಾತಿಯೊಂದಿಗೆ ಮಾಡಿಕೊಡ್ತಾನೆ. ಅವಳಿಗೆ ಬಳುವಳಿಯಾಗಿ ಈ ಆನೆಗಳನ್ನು, ಕುದುರೆಗಳನ್ನು, ಎಷ್ಟೋ ಸಂಪತ್ತನ್ನು ಕೊಟ್ಟು ಕಳಿಸ್ತಾನೆ. 100 ಜನ ದಾಸಿಯರನ್ನು ಅವಳ ಜೋಡಿ ಕಳಿಸ್ಕೊಡ್ತಾನೆ. ಆ 100 ಜನರಲ್ಲಿ ಶರ್ಮಿಷ್ಠೆಯೂ ಕೂಡ ಒಬ್ಬಳು. ಅವಳು ಕೂಡ ಉಳಿದ ದಾಸಿಯರಂತೆ ಸಾದಾ ವೇಷದೊಳಗೆ ಅವ್ರ ಜೋಡಿ ಹೊಂಡಾಕ ಶುರು ಮಾಡ್ತಾಳೆ. ಭಾರವಾದಂಥ ಮನಸ್ಸಿನಿಂದ ರಾಜ ಅವ್ರನ್ನೆಲ್ಲರೂ ಬೀಳ್ಕೊಡ್ತಾನೆ. ಆವಾಗ ಈ ದಾಸಿಯರನ್ನೇನು ಕಳಿಸ್ತಿದ್ರಲ್ಲ ಅವರು ಕೂಡ ರಾಜನಿಗೆ ಉಪಭೋಗಕ್ಕೆ, ರಾಜ ರಾಣಿಯರಲ್ಲದೆ ಎಷ್ಟೋ ಜನ ರಾಣಿಯರಿದ್ದರೂ ಕೂಡ ಯಾವ ದಾಸಿಯರನ್ನು ಬಯಸ್ತಾನೋ ಆ ದಾಸಿ ರಾಜನ ಜೊತೆ ಕಾಲವನ್ನು ಕಳಿಬೇಕು, ಅವನ ಸಂಘವನ್ನು ಮಾಡಬೇಕು. ಅವಳಿಗೇನಾದರೂ ಮಗು ಆತು ಅಂತಂದ್ರೆ ಅದು ರಾಜಕುಮಾರ ಅನ್ನಿಸ್ಕೊಳ್ಳೋದಿಲ್ಲ, ದಾಸಿ ಪುತ್ರ ಅನ್ನಿಸ್ಕೊತಾನೆ. ಕೇವಲ ಮಹಾರಾಣಿ ಹುಟ್ಟಿದ್ರೆ ಮಾತ್ರ ಅವ ರಾಜಪುತ್ರ, ರಾಜಕುಮಾರ. ದಾಸಿಯರು ಹುಟ್ಟಿದ್ರೆ ಅವ ದಾಸಿಪುತ್ರ ಅಷ್ಟೇ. ಮಹಾಭಾರತದೊಳಗೆ ವಿದುರನ ಕತೆ ನಿಮಗೆಲ್ಲ ಗುರ್ತೈತಿ. ಹಂಗೆ ಇವರೆಲ್ಲರನ್ನೂ 100 ಜನ ದಾಸಿಯರನ್ನು ಕರ್ಕೊಂಡು ಯಯಾತಿ ಅರಮನೆಗೆ ಬರ್ತಾನೆ. ಅಲ್ಲಿ ಏನಾಗ್ತೈತಿ ಅಂದ್ರೆ, ಅಲ್ಲಿ ಬಂದ ಕೂಡಲೇ ಈ ದೇವಯಾನಿ ಪ್ರತಿಯೊಂದು ಕೆಲಸಕ್ಕೂ ಶರ್ಮಿಷ್ಠೆಯನ್ನು ಇರ್ತಾಳೆ. ಆಕೆ ತನ್ನ ದಾಸಿ, ತನ್ನ ಸೇವಕಿ ಅಂತೇಳಿ ಆಕೆ ಕಡೆ ಮಾಡಬಾರದ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರ್ತಾಳೆ. ಹೆಜ್ಜೆ ಹೆಜ್ಜೆಗೆ ಅವಳನ್ನು ಅವಮಾನ ಮಾಡ್ತಾ ಇರ್ತಾಳೆ. ಪ್ರತಿಯೊಂದು ಕೆಲಸದೊಳಗೆ ತಪ್ಪನ್ನು ಹುಡುಕಿ ಅವಳಿಗೆ ಏನಂತಂದ್ರೆ ಅತಿಯಾಗಿ ಏನು ಬೇಕಾದ ಬಾಯಿ ಬಂದಂಗೆ ಮಾತಾಡ್ತಾ ಇರ್ತಾಳೆ. ಆದರೆ ಶರ್ಮಿಷ್ಠ ಏನಂತಂದ್ರೆ ತಟಸ್ಥ ಭಾವನೆ ಒಳಗಾಗ್ಬಿಟ್ಟಿರ್ತಾಳೆ. ನಾನೊಬ್ಬಳು ದಾಸಿಯಾಗಿ ಬಂದೇನೆ, ಅವಳು ಏನಂದ್ರೂ ಅನ್ನಲಿ ಅಂತಂದು ಹೇಳಿ ಅವಳು ತಟಸ್ಥ ಭಾವನೆಯಿಂದ ಇರ್ತಿರ್ತಾಳೆ. ಅವಳು ಇವಳು ದೇವಯಾನಿ ಉಳಿದಂಥ ದಾಸಿಯರಿಗೂ ಭಾಳ ಕೆಟ್ಟ ಅನಿಸ್ತಿರ್ತೈತಿ. ಆದರೆ ಅವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮಹಾ ಹಠಮಾರಿ ದೇವಯಾನಿ. ಮಹಾರಾಜ ಹೇಳಕ್ಕೆ ಹೋಗ್ತಾನೆ ಆಕೆಗೆ, ಅವಳು ಒಬ್ಬಾಕೆ ರಾಜಕುಮಾರಿ, ಹಂಗೆ ಮಾಡಬೇಡ, ನಿನ್ನ ಇಚ್ಛೆಯಂತೆ ದಾಸಿಯನ್ನಾಗಿ ಮಾಡಿ ಕಳಿಸ್ಯಾನ ಅವರಪ್ಪ, ಅವಳನ್ನು ಗೌರವದಿಂದ ನೋಡು, ಪ್ರೀತಿಯಿಂದ ಕಾಣುವಂತ ಎಷ್ಟು ಹೇಳ್ತಾನೆ. ಆ ರಾಜನಿಗೂ ಕೂಡ ಅವಳ ಮರ್ಯಾದೆಯನ್ನು ಕೊಡ್ತಿರೋದಿಲ್ಲ, ಯಾಕಂದ್ರೆ ಅವ್ರು ತನ್ನ ತಂದೆಯದ್ದು ಭಾಳ ಗರ್ವ ಇರ್ತೈತೆ ಆಕೆಗೆ. ಮಹಾರಾಜನಿಗೂ ಕೂಡ ಅವಹೇಳನವನ್ನು ಮಾಡ್ತಾ ಇರ್ತಾಳೆ. ಆ ಶರ್ಮಿಷ್ಠೆಯನ್ನು ತೀರ ಕೀಳಾಗಿ ಕಾಣ್ತಾ ಇರ್ತಾಳೆ ಆಕೆ. ಆನಂತರ ಈ ರೀತಿ ಆಗ್ತಾ ಏನಾಗ್ತೈತಿ ಅಂತಂದ್ರೆ, ಬರಬರ್ತಾ ಇವಳ ಅತಿಯಾದಂಥ ದರ್ಪ ಅಹಂಕಾರಗಳನ್ನು ನೋಡಿ ನೋಡಿ ಮಹಾರಾಜ ಯಯಾತಿ ಇವಳ ಮೇಲೆ ರೋಷ ಹೋಗ್ಬಿಡ್ತೈತಿ, ಮನಸ್ಸು ಹೋಗ್ಬಿಡ್ತೈತಿ. ಇವಳ ಸೌಂದರ್ಯವನ್ನು ನೋಡಿ ನಾನೇನಂತಂದ್ರೆ ಏನೋ ಅಂದ್ಕೊಂಡಿದ್ನಿ, ಒಳ್ಳೆಯದಾಳ ಅಂಥೇಳಿ. ಈಕೆ ಇಷ್ಟು ದುಷ್ಟ ಹೆಂಗಸದಾಳಲ್ಲ ಈಕೆ ಯಾರಿಗೂ ಗೌರವವನ್ನು ಕೊಡೋದಿಲ್ಲ. ಮಹಾರಾಜ ನನಗೂ ಕೂಡ ಗೌರವವನ್ನು ಕೊಡೋದಿಲ್ಲ. ಮಹಾರಾಣಿಯಾಗಿ ಎಲ್ಲರನ್ನೂ ಸರಿಯಾಗಿ ನೋಡ್ಕೋಬೇಕು ಈಕೆ. ಆ ಶರ್ಮಿಷ್ಠೆಯನ್ನು ಹೆಜ್ಜೆ ಹೆಜ್ಜೆಗೆ ಅವಮಾನ ಮಾಡ್ತಾಳಲ್ಲ ಅಂಥೇಳಿ ಅವನಿಗೆ ಭಾಳ ಕೆಟ್ಟ ಅನ್ನಿಸ್ತಿರ್ತೈತಿ. ಅವ ಏನು ಮಾಡ್ತಾನೆ ಅಂದ್ರೆ, ಅವನ ಮನಸ್ಸು ಬರ್ತಾ ಬರ್ತಾ ಈ ದೇವಯಾನಿಂದ ದೂರಾಗಿ ಶಾಂತಿ ಸಹನಾಮೂರ್ತಿ ಆದಂಥ ಶರ್ಮಿಷ್ಠೆಯ ಕಡೆಗೆ ಬಾಲಕ್ಕೆ ಶುರು ಮಾಡ್ತೈತಿ. ಬರ್ತಾ ಬರ್ತಾ ಶರ್ಮಿಷ್ಠೆಯ ಕಡೆಗೆ ಆದರ ಭಾವನೆ ಹೆಚ್ಚಾಗ್ತೈತಿ. ಆದರ ಇದ್ದು ಪ್ರೀತಿಯಾಗಿ ಮಾರ್ಪಾಡಾಗಕ್ಕೆ ಶುರು ಮಾಡ್ತೈತಿ. ಮುಂದೆ ಏನು ಮಾಡ್ತಾನಂತಂದ್ರೆ, ಈ ಶರ್ಮಿಷ್ಠೆಯನ್ನು ನಾನು ಹೆಂಗಾದರೂ ಮದುವೆ ಆಗಬೇಕು, ಆ ಬಹುಪತ್ನಿತ್ವ ಇತ್ತು.
ಶರ್ಮಿಷ್ಠೆಯನ್ನು ನಾನು ಮದುವೆ ಆಗಬೇಕು, ಅಕ್ಕಿಲಿಂದ ನನಗೇನಾದರೂ ಸ್ವಲ್ಪ ಶಾಂತಿ ಸಮಾಧಾನ ಸಿಗ್ಬೋದು ಅಂತಂದೇಳಿ ಯೋಚನೆ ಏನು ಮಾಡ್ತಾನೆ. ಆದರೆ ದೇವಯಾನಿ ಮುಂದೆ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಏನಾದರೂ ಸ್ವಲ್ಪ ಅವ್ರಿಗೆ ಅವ್ರ ಅಪ್ಪನ ಹೇಳಿ ಕಳಿಸ್ತಿರ್ತಾಳೆ. ಅವರಪ್ಪ ಅಂತೂ ಮಗಳು ಹೇಳಿದ್ದ ಖರೆ, ರಾಜನಿಗೂ ಕೂಡ ಅವನು ಏನೂ ಗೌರವವನ್ನು ಕೊಡ್ತಿರೋದಿಲ್ಲ, ಏನು ಬೇಕಾದ ಇದು ಮಾಡ್ತಿರ್ತಾನೆ, ಅವ್ನು ಹೇಳ್ದಂಗೆ ಕೇಳಬೇಕು. ಅಪ್ಪ ಮಗಳು ಇಬ್ಬರಲ್ಲಿ ಏನಂತಂದ್ರೆ ಇಬ್ಬರ ನಡುವೆ ಆ ಯಯಾತಿ ಇದ್ದಾವ ದೇವಯಾನಿಗಿಂತ ಈ ಶರ್ಮಿಷ್ಠೆ ಕಡೆಗೆ ವಾಲಾಕ್ ಶುರು ಮಾಡಿಬಿಡ್ತಾನೆ. ಮುಂದೆ ಏನು ಮಾಡ್ತಾನಂತಂದ್ರೆ ಒಂದು ಕಡೆ ಒಂದು ದೂರ ಪ್ರದೇಶದೊಳಗೆ ಮತ್ತೊಂದು ಅವ್ರದ್ದೊಂದು ಸಣ್ಣ ಅರಮನೆ ಇರ್ತೈತಿ. ಅಲ್ಲಿ ಕಾರ್ಯಾಂತರವಾಗಿ ಅವ್ನು ಹೋಗಿರ್ತಾನೆ. ಹಲವಾರು ದಾಸಿಯರನ್ನು ಕರ್ಕೊಂಡು ಹೋಗ್ತಾನೆ. ಅವರೊಳಗೆ ಶರ್ಮಿಷ್ಠೆಯನ್ನು ಒಬ್ಬಾಕಿನ ಕರ್ಕೊಂಡು ಹೋಗ್ತಾನೆ. ಮುಂದೆ ಏನಾಯ್ತು ಅನ್ನೋದನ್ನು ಮುಂದಿನ ಕಥೆ